ಸಮಯವನ್ನು ವ್ಯರ್ಥ ಮಾಡುವ ಜನರು ಈ ಕಥೆಯನ್ನು ಒಂದು ಬಾರಿ ಕೇಳಿ ತಮ್ಮ ಸಮಯದ ಮಹತ್ವವನ್ನು ತಿಳಿದುಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ಶಿಷ್ಯ ತನ್ನ ಗುರುವನ್ನು ತುಂಬ ಗೌರವಿಸುತ್ತಿದ್ದನು. ಗುರುಗಳಿಗೂ ಸಹ ಆ ಶಿಷ್ಯನ ಮೇಲೆ ಗಾಢವಾದ ವಾತ್ಸಲ್ಯವಿತ್ತು. ಆದರೆ ಆ ಶಿಷ್ಯನು ಸ್ವಭಾವತಃ ಬಹಳ ದಡ್ಡ ಮತ್ತು ಸೋಮಾರಿಯಾಗಿದ್ದನು. ಹಾಗೂ ಅವನು ತನ್ನ ಅಧ್ಯಯನದ ಬಗ್ಗೆ ತುಂಬ ಅಸಡ್ಡೆ ಹೊಂದಿದ್ದನು ಮತ್ತು ಅವನು ಇಂದಿನ ಕಾರ್ಯಗಳನ್ನು ನಾಳೆಗೆ ಮುಂದೂಡುವುದು ಮತ್ತು ತನಗೆ ನೀಡುತ್ತಿದ್ದ ಜವಾಬ್ದಾರಿಗಳಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಿದ್ದನು. ತನ್ನ ಶಿಷ್ಯನ ಈ ಸೋಮಾರಿತನವನ್ನು ಕಂಡು ಗುರುಗಳು ಇನ್ನಷ್ಟು ಚಿಂತಾಕ್ರಾಂತರಾದರು. ಹಾಗೂ ಸೋಮಾರಿತನದಿಂದ ತನ್ನ ಶಿಷ್ಯನು ಜೀವನದ ಹೋರಾಟದಲ್ಲಿ ಸೋಲನುಭವಿಸಬಹುದೆಂದು ಚಿಂತಿಸತೊಡಗಿದನು. ಏಕೆಂದರೆ ಇಡೀ ಬದುಕಿನ ಹೋರಾಟವೇ ಸೋಮಾರಿತನದಿಂದ ಅಡಗಿದೆ ಎಂದು ಗುರುವಿಗೆ ತಿಳಿದಿತ್ತು. ಶಕ್ತಿ ನಿಷ್ಪ್ರಯೋಜಕ. ಅಂತಹ ವ್ಯಕ್ತಿಯು ಯಾವುದೇ ಕೆಲಸವನ್ನು ಮಾಡದೆ ಫಲಿತಾಂಶವನ್ನು ಪಡೆಯುವುದರ ಬಗ್ಗೆ ಯೋಚಿಸುತ್ತಾನೆ. ಅವನು ಬೇಗನೆ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಅವನು ಅದನ್ನು ತೆಗೆದುಕೊಂಡರೂ ಅದನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ವ್ಯಕ್ತಿಗೆ ತನ್ನ ಸುತ್ತಮುತ್ತಲಿನ ಬಗ್ಗೆ ತಿಳಿದಿರುವುದಿಲ್ಲ ಅಥವಾ ಸುತ್ತಮುತ್ತಲಿನ ಪರಿಸರವಾಗಲಿ ಅಥವಾ ಅವನ ಪರಿಸರವಾಗಲಿ ಅವನಿಗೆ ವಿಧಿ ನೀಡಿದ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಸಾಮರ್ಥ್ಯವಾಗಲಿ ಇರುವುದಿಲ್ಲ. ಮುಂದೆ ಗುರುಗಳು ತನ್ನ ಶಿಷ್ಯನ ಈ ಸೋಮಾರಿತನವನ್ನು ಹೋಗಲಾಡಿಸಲು ಮನಸ್ಸಿನಲ್ಲಿಯೇ ಒಂದು ಉಪಾಯವನ್ನು ರೂಪಿಸಿದರು. ಒಂದು ದಿನ ಗುರುಗಳು ಶಿಷ್ಯನಿಗೆ ಹೊಳೆಯುವ ಬಿಳಿ ಕಲ್ಲನ್ನು ಕೊಟ್ಟು ಹೇಳಿದರು, ನಾನು ಈ ಮಾಂತ್ರಿಕ ಕಲ್ಲಿನ ತುಂಡನ್ನು 2 ದಿನಗಳವರೆಗೆ ನಿನಗೆ ಕೊಡುತ್ತಿದ್ದೇನೆ. ಈ ಕಲ್ಲಿನಿಂದ ನೀನು ಸ್ಪರ್ಶಿಸಿದ ಕಬ್ಬಿಣದ ವಸ್ತುಗಳು ಚಿನ್ನವಾಗುತ್ತವೆ. ಈ 2 ದಿನಗಳಲ್ಲಿ ನೀನು ಎಷ್ಟು ಬೇಕಾದರೂ ಚಿನ್ನವನ್ನು ಮಾಡಬಹುದು. ಆದರೆ ಮರುದಿನ ಸೂರ್ಯಾಸ್ತದ ನಂತರ ನಾನು ಈ ಮಾಂತ್ರಿಕ ಕಲ್ಲನ್ನು ನಿನ್ನಿಂದ ಹಿಂಪಡೆಯುತ್ತೇನೆ ಎಂದು ನೆನಪಿರಲಿ ಎಂದು ಹೇಳುತ್ತಾರೆ. ಆಗ ಶಿಷ್ಯನು ಈ ಅವಕಾಶ ಸಿಕ್ಕಿದ್ದಕ್ಕೆ ಬಹಳ ಸಂತೋಷನಾಗುತ್ತಾನೆ. ಅವನ ಮೊದಲನೇ ದಿನ ನಾನು ಬಹಳಷ್ಟು ಚಿನ್ನವನ್ನು ಹೊಂದಿದಾಗ ನನ್ನ ಜೀವನ ಎಷ್ಟು ಚೆನ್ನಾಗಿರುತ್ತದೆ ಮತ್ತು ನಾನು ಎಷ್ಟು ಸಂತೋಷ, ಸಮೃದ್ಧಿ, ತೃಪ್ತಿಯಿಂದ ಇರುತ್ತೇನೆ ಎಂದು ಊಹಿಸಿಕೊಳ್ಳುತ್ತಾನೆ. ಮತ್ತು ನಾನು ತುಂಬ ಸೇವಕರನ್ನು ಹೊಂದಿರುತ್ತೇನೆ. ನೀರನ್ನು ಕುಡಿಯಲು ಸಹ ಏಳಬೇಕಾಗಿಲ್ಲ. ನನ್ನ ಬಳಿ ಬಹಳಷ್ಟು ಚಿನ್ನ ಇರುತ್ತದೆ. ನಾನು ಐಷಾರಾಮಿ ಮನೆಯನ್ನು ನಿರ್ಮಿಸಬಹುದು ಎಂದು ಯೋಚಿಸುತ್ತಾನೆ. ಹಾಗೂ ಅವನ ಮುಂದೆ ಬಹಳ ಆಕರ್ಷಕವಾದ ಒಂದು ಉದ್ಯಾನವನವಿರುತ್ತದೆ. ಅದರಲ್ಲಿ ಅವನು ಪ್ರತಿದಿನ ಸಂಜೆ ನಡೆಯುತ್ತಿದ್ದನು. ಆಗ ಅವನು ನನಗಾಗಿ ಒಂದು ಉತ್ತಮವಾದ ಕುದುರೆ ಗಾಡಿಯನ್ನು ಖರೀದಿಸಬೇಕು. ನನ್ನ ರಥವು ಚಿನ್ನದಿಂದ ಕೂಡಿರಬೇಕು. ನನಗೆ ಅನೇಕ ಅಂಗರಕ್ಷಕರು ಮತ್ತು ಸೇವಕರು ಇರಬೇಕು ಮತ್ತು ಅವರು ನನ್ನ ಆದೇಶಗಳನ್ನು ಪಾಲಿಸಬೇಕು ಎಂದು ಆ ದಿನ ಇದನ್ನೆಲ್ಲ ಯೋಚಿಸುತ್ತಾನೆ. ಆ ರಾತ್ರಿ ಮಲಗುತ್ತಾನೆ. ನಂತರ ಮರುದಿನ ಬೆಳಗ್ಗೆ ಎದ್ದಾಗ ಕಬ್ಬಿಣದಿಂದ ಚಿನ್ನ ಮಾಡುವ 2ನೇ ಮತ್ತು ಕೊನೆಯ ದಿನ ಇವತ್ತು ಎಂಬುವುದು ಸ್ಪಷ್ಟವಾಗಿ ನೆನಪಾಗುತ್ತದೆ. ಇಂದು ನಾನು ಗುರೂಜಿಯವರು ಕೊಟ್ಟ ಮಾಂತ್ರಿಕ ಕಲ್ಲಿನ ಲಾಭವನ್ನು ಖಂಡಿತವಾಗಿ ಪಡೆದುಕೊಳ್ಳುತ್ತೇನೆ ಎಂದು ಮನಸ್ಸಿನಲ್ಲಿ ಪೂರ್ಣ ಸಂಕಲ್ಪದಿಂದ ನಿರ್ಧರಿಸುತ್ತಾನೆ. ಮತ್ತು ನಾನು ಮಾರುಕಟ್ಟೆಗೆ ಹೋಗಿ ಅಲ್ಲಿಂದ ದೊಡ್ಡ ಕಬ್ಬಿಣದ ವಸ್ತುಗಳನ್ನು ಖರೀದಿಸಿ ಚಿನ್ನವಾಗಿ ಪರಿವರ್ತಿಸಬೇಕು ಎಂದು ನಿರ್ಧರಿಸುತ್ತಾನೆ. ದಿನ ಕಳೆಯಿತು. ಆದರೆ ಸಾಕಷ್ಟು ಸಮಯವಿದೆ. ನಾನು ಯಾವಾಗ ಬೇಕಾದರೂ ಮಾರುಕಟ್ಟೆಗೆ ಹೋಗಿ ಸರಕುಗಳನ್ನು ಖರೀದಿಸಬಹುದೆಂದು ಯೋಚಿಸುತ್ತಾನೆ.
ಹೀಗೆಯೇ ಯೋಚಿಸಿ ಯೋಚಿಸಿ ಆಗಲೇ ಮಧ್ಯಾಹ್ನವಾಗಿತ್ತು. ಊಟ ಮುಗಿಸಿ ಸಾಮಾನುಗಳನ್ನು ತರಲು ಹೊರಡೋಣ ಎಂದು ನಿರ್ಧರಿಸಿದನು. ಆದರೆ ಊಟವಾದ ಮೇಲೆ ವಿಶ್ರಾಂತಿ ಪಡೆಯುವ ಅಭ್ಯಾಸವಿತ್ತು. ಎದ್ದು ಕಷ್ಟಪಟ್ಟು ಕೆಲಸ ಮಾಡುವ ಬದಲು ವಿಶ್ರಾಂತಿ ಪಡೆಯುವುದು ಒಳ್ಳೆಯದು ಎಂದುಕೊಂಡಿದ್ದನು. ಇದರಿಂದ ಅವನ ದೇಹವು ಆಲಸ್ಯದಿಂದ ತುಂಬಿಕೊಂಡಿತ್ತು. ಶೀಘ್ರದಲ್ಲೇ ಅವನು ಆಳವಾದ ನಿದ್ರೆಯಲ್ಲಿ ಕಳೆದು ಹೋಗುತ್ತಾನೆ ಮತ್ತು ಅವನು ಎಚ್ಚರವಾದಾಗ ಅದು ಸೂರ್ಯಾಸ್ತದ ಸಮಯವಾಗಿತ್ತು. ಆಗ ಅವನು ಬೇಗನೆ ಮಾರುಕಟ್ಟೆಯ ಕಡೆಗೆ ಓಡಿ ಹೋಗುತ್ತಾನೆ. ಆದರೆ ಅದೇ ದಾರಿಯಲ್ಲಿ ಅವನು ಗುರೂಜಿಯನ್ನು ಭೇಟಿಯಾಗುತ್ತಾನೆ ಮತ್ತು ಗುರೂಜಿ ಬರುವುದನ್ನು ಕಂಡು ಹೆದರುತ್ತಾನೆ. ಗುರೂಜಿಯು ಅವನನ್ನು ತಲುಪಿದ ತಕ್ಷಣ ಕಾಲಿಗೆ ಬಿದ್ದು ಆ ಮಾಂತ್ರಿಕ ಕಲ್ಲನ್ನು ಇನ್ನೂ ಒಂದು ದಿನ ನನ್ನ ಬಳಿಯೇ ಇಟ್ಟುಕೊಳ್ಳುತ್ತೇನೆ ಎಂದು ಬೇಡಿಕೊಳ್ಳುತ್ತಾನೆ. ಆದರೆ ಗುರುಗಳು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಆ ಶಿಷ್ಯನ ಶ್ರೀಮಂತನಾಗುವ ಕನಸು ಸಹ ಭಗ್ನವಾಗುತ್ತದೆ. ಆದರೆ ಈ ಘಟನೆಯಿಂದ ಆ ಶಿಷ್ಯನು ದೊಡ್ಡ ಪಾಠವನ್ನು ಕಲಿಯುತ್ತಾನೆ. ಅವನು ತನ್ನ ಸೋಮಾರಿತನಕ್ಕೆ ಪಶ್ಚಾತ್ತಾಪ ಪಡಲು ಪ್ರಾರಂಭಿಸುತ್ತಾನೆ ಹಾಗೂ ಸೋಮಾರಿತನವು ನನ್ನ ಜೀವನಕ್ಕೆ ಶಾಪವಾಗಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಇಂದಿನಿಂದ ನಾನು ನನ್ನ ಕೆಲಸಗಳನ್ನು ಎಂದಿಗೂ ಬಿಡುವುದಿಲ್ಲ ಮತ್ತು ನನ್ನನ್ನು ನಾನು ಕಠಿಣ ಪರಿಶ್ರಮ, ಜಾಗರೂಕ ಮತ್ತು ಕ್ರಿಯಾಶೀಲ ವ್ಯಕ್ತಿ ಎಂದು ತೋರಿಸಿಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಹಾಗೆಯೇ ಸ್ನೇಹಿತರೆ, ಕೆಲಸವನ್ನು ಮುಂದೂಡುವುದು ಒಂದು ಅಭ್ಯಾಸ ಮತ್ತು ಈ ಅಭ್ಯಾಸವನ್ನು ನಾವೇ ರೂಪಿಸಿಕೊಳ್ಳುತ್ತೇವೆ. ಅಭ್ಯಾಸವು ಒಂದು ದಾರದಂತೆ, ಅದರ ಒಂದು ಸುತ್ತು ಸುಲಭವಾಗಿ ಮುರಿಯುತ್ತದೆ. ಆದರೆ ಅದೇ ದಾರವನ್ನು ಹಲವಾರು ಬಾರಿ ಸುತ್ತಿದರೆ ಅದು ಮುರಿಯಲು ಕಷ್ಟವಾಗುತ್ತದೆ. ಹೌದು, ಅದೇ ರೀತಿ ಆರಂಭದಲ್ಲಿ ಕೆಟ್ಟ ಅಭ್ಯಾಸವನ್ನು ಬದಲಾಯಿಸುವುದು ಸುಲಭ, ಆದರೆ ತಿಂಗಳುಗಳು ಅಥವಾ ವರ್ಷಗಳ ನಂತರ ಅದನ್ನು ಬದಲಾಯಿಸುವುದು ತುಂಬ ಕಷ್ಟ. ನಂತರ ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಲು ಬಯಸಿದರೆ ನೀವು ದೀರ್ಘಕಾಲದವರೆಗೆ ಪ್ರಯತ್ನಿಸಬೇಕಾಗುತ್ತದೆ. ಎಲ್ಲ ರೀತಿಯ ತಾಳ್ಮೆ ಮತ್ತು ಸಮಯದೊಂದಿಗೆ ಮನುಷ್ಯನು ತನ್ನ ಅಭ್ಯಾಸಗಳಿಗೆ ಗುಲಾಮನಾಗಿರುತ್ತಾನೆ. ನಮ್ಮ ಅಭ್ಯಾಸಗಳು ನಮ್ಮನ್ನು ಹೀಗೆ ಮಾಡುತ್ತವೆ ಮತ್ತು ಮುರಿಯುತ್ತವೆ ಹಾಗೂ ನಮ್ಮ ಅಭ್ಯಾಸಗಳು ಎಷ್ಟು ಪ್ರಬಲವಾಗಿವೆ ಮತ್ತು ಅವು ನಮ್ಮನ್ನು ಹೇಗೆ ನಿಯಂತ್ರಿಸುತ್ತದೆ ಎಂಬುದು ಮೊದಲು ತಿಳಿದುಕೊಳ್ಳಬೇಕು. ಸ್ನೇಹಿತರೆ, ನಾವು ನಮ್ಮ ಸುತ್ತಲೂ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಅನೇಕ ದೊಡ್ಡ ಅವಕಾಶಗಳನ್ನು ಪಡೆಯುತ್ತಾನೆ. ಆದರೆ ಅವರಲ್ಲಿ ಹೆಚ್ಚಿನವರು ತಮ್ಮ ಸೋಮಾರಿತನ ಮತ್ತು ಕಷ್ಟಪಟ್ಟು ದುಡಿಯದ ಅಭ್ಯಾಸದಿಂದ ಆ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ನಂತರ ತಮ್ಮ ಜೀವನ ಉದ್ದಕ್ಕೂ ಪಶ್ಚಾತ್ತಾಪ ಪಡುತ್ತಾರೆ. ಆದರೆ ಹೆಚ್ಚಿನವರು ತಮ್ಮ ಸೋಮಾರಿತನ ಮತ್ತು ಕೆಲಸವಿಲ್ಲದಿರುವಿಕೆಯ ತಮ್ಮ ಸೋಲಿಗೆ ಕಾರಣವೆಂದು ಪರಿಗಣಿಸುವುದಿಲ್ಲ. ಬದಲಿಗೆ ಪೋಷಕರನ್ನು ದೂಷಿಸುತ್ತಾರೆ ಮತ್ತು ಅವರು ಮರೆಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ತಮ್ಮ ತಂದೆಯ ಪರಿಸ್ಥಿತಿ, ಆರ್ಥಿಕ ಸ್ಥಿತಿ, ಅದೃಷ್ಟ ಇತ್ಯಾದಿಗಳನ್ನು ದೂಷಿಸುವ ಮೂಲಕ ಅವರ ಸೋಮಾರಿತನವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾರೆ. ಯಾವುದೇ ಯಶಸ್ಸು ಮತ್ತು ಆಧ್ಯಾತ್ಮಿಕ ಸಂತೋಷವಿಲ್ಲದೆ ಈ ಜಗತ್ತಿಗೆ ವಿದಾಯ ಹೇಳಿ. ನಾವು ನಮ್ಮ ಕೆಲಸವನ್ನು ಏಕೆ ಮುಂದೂಡುತ್ತೇವೆ ಎಂದು ಸ್ವಲ್ಪ ಹೆಚ್ಚು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಯೂಟ್ಯೂಬ್ನಲ್ಲಿ ಕಾಮಿಡಿ ವಿಡಿಯೋವನ್ನು ವೀಕ್ಷಿಸುವ ಅಥವಾ ನಮ್ಮ ನೆಚ್ಚಿನ ಆಹಾರವನ್ನು ತಿನ್ನುವಾಗ ನಾವು ಎಂದಾದರೂ ಸೋಮಾರಿಯಾಗಿದ್ದೇವೆಯೇ? ಇಲ್ಲ. ನೀವು ಓದುತ್ತಿರುವಾಗ ಅಥವಾ ಯಾವುದಾದರೂ ಆಫೀಸ್ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವಾಗ ಅಥವಾ ಕೆಲವು ಮನೆಯ ಕೆಲಸಗಳನ್ನು ಮಾಡುವಾಗ ಮಾತ್ರ ನೀವು ಸೋಮಾರಿಯಾಗುತ್ತೀರಿ. ಮೂಲಭೂತವಾಗಿ ನಾವು ಗಂಭೀರವಾದ ವಿಷಯಗಳ ಬಗ್ಗೆ ಸೋಮಾರಿಗಳಾಗಿರುತ್ತೇವೆ, ಏಕೆಂದರೆ ಇದನ್ನು
ಮಾಡಲು ನಾವು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಕಷ್ಟಪಡಬೇಕಾಗುತ್ತದೆ. ಹಾಗಾದರೆ ಈಗ ನೀವು ಕೆಲಸವನ್ನು ಮುಂದೂಡುವುದನ್ನು ತಪ್ಪಿಸಲು ಬಯಸಿದರೆ ಕೆಲಸಕ್ಕೆ ಗಡುವು, ಕೆಲಸವನ್ನು ಪೂರ್ಣಗೊಳಿಸಲು ನಿಗದಿತ ಸಮಯ ಅಥವಾ ನಿಗದಿತ ದಿನಾಂಕವನ್ನು ಹೊಂದಲು ಇದು ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತದೆ. ನೀವು ಕಚೇರಿಯಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ನಾಳೆಯವರೆಗೆ ನೀವು ಪೂರ್ಣಗೊಳಿಸಬೇಕಾದ ಕೆಲಸವನ್ನು ನಿಮ್ಮ ಬಾಸ್ ನಿಮಗೆ ನೀಡಿದ್ದಾರೆ ಎಂದು ಭಾವಿಸೋಣ ಮತ್ತು ನೀವು ಇಡೀ ದಿನವನ್ನು ಸೋಮಾರಿಯಾಗಿ ಕಳೆಯಬಹುದು. ಆದರೆ ನೀವು ಅದನ್ನು ಪೂರ್ಣಗೊಳಿಸಲು ರಾತ್ರಿಯಿಡೀ ಎಚ್ಚರವಾಗಿರುತ್ತೀರಿ, ಏಕೆಂದರೆ ನಾಳೆ ನೀವು ನಿಮಗೆ ಕೊಟ್ಟ ಪ್ರಾಜೆಕ್ಟ್ ಯೋಜನೆಯನ್ನು ತಲುಪಿಸಬೇಕು. ಏಕೆಂದರೆ ನಾಳೆ ನಿಮ್ಮ ಯೋಜನೆಗೆ ಯಾವುದೇ ಪ್ರಾಮುಖ್ಯತೆ ಇರುವುದಿಲ್ಲ. ಹೀಗಾಗಿ ಇಲ್ಲಿ ಕಾಮಗಾರಿ ಮುಂದೂಡಿದರೂ ನಿಗದಿತ ಸಮಯಕ್ಕೆ ಮುಗಿಯಿತು, ಏಕೆಂದರೆ ಇಲ್ಲಿ ನಿಮಗೆ ಗಡುವು, ನಿಗದಿತ ಸಮಯ ಇದ್ದು ಕೆಲಸ ಮುಗಿದಿದೆ. ಮುಂದಿನ 1 ಗಂಟೆ ಅಥವಾ 1 ದಿನದಲ್ಲಿ ನಾನು ಈ ಕೆಲಸವನ್ನು ಪೂರ್ಣಗೊಳಿಸಬೇಕು. ಕೆಲಸವನ್ನು ಮುಂದೂಡುವುದನ್ನು ತಪ್ಪಿಸಲು ಇದು ತುಂಬ ಉತ್ತಮವಾದ ಮಾರ್ಗವಾಗಿದೆ. ನಾನು ನನ್ನ ಕೆಲಸದಲ್ಲಿ ಈ ವಿಧಾನವನ್ನು ಸಹ ಬಳಸುತ್ತೇನೆ ಮತ್ತು ನಾನು ನನ್ನ ದೈನಂದಿನ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತೇನೆ ಎಂದು ದೃಢ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು. ಹಾಗೆಯೇ ಸ್ನೇಹಿತರೆ, ನಾವು ಏನು ಮಾಡಬೇಕೆಂದು ಬಯಸುತ್ತೇವೆ ಮತ್ತು ನಾವು ಈಗ ಮಾಡುತ್ತಿರುವುದರ ನಡುವೆ ತುಂಬ ವ್ಯತ್ಯಾಸವಿದ್ದರೆ ನಮ್ಮೊಳಗೆ ಜಗಳ ಶುರುವಾಗುತ್ತದೆ. ಆಗ ಅದು ನಮ್ಮೊಳಗೆ ಉದ್ವೇಗ ಮತ್ತು ಅಶಾಂತಿಯನ್ನು ಉಂಟು ಮಾಡುತ್ತದೆ. ಸೋಮಾರಿತನ ಎಂದರೆ ಒಬ್ಬ ವ್ಯಕ್ತಿಯು ಮಾಡುವುದಾಗಿದೆ, ಆದರೆ ಅದನ್ನು ಮಾಡಲು ಎಂದಿಗೂ ಸಂತೋಷವಾಗುವುದಿಲ್ಲ. ಇಂದು ನೀವು ಏನಾದರೂ ಕೆಲಸ ಮಾಡಬೇಕಾಗಿತ್ತು ಎಂದು ಭಾವಿಸೋಣ, ಆದರೆ ನಿಮ್ಮ ಸ್ನೇಹಿತರು ಬಂದು ಹೇಳುತ್ತಾನೆ, ಸಹೋದರ, ನಾವು ಇವತ್ತು ವಾಕ್ ಮಾಡಲು ಹೋಗೋಣ. ಹಾಗೂ ನೀವು ಆನಂದಿಸಿ ಖುಷಿಯಿಂದ ಹೊರಗಡೆ ಹೋಗುತ್ತೀರಿ. ನೀವು ದಿನವಿಡೀ ಸುತ್ತಾಡಲು ಹೋಗುತ್ತೀರಿ, ಆದರೆ ಎಲ್ಲ ಸಮಯದಲ್ಲೂ ನಿಮ್ಮ ಮನಸ್ಸು ನಾನು ಇಂದು ಆ ಕೆಲಸವನ್ನು ಮಾಡಬೇಕಾಗಿತ್ತು ಎಂದು ಯೋಚಿಸುತ್ತಾ ಇರುತ್ತದೆ. ಆದರೆ ನಾನು ಆ ಕೆಲಸವನ್ನು ತಪ್ಪಿಸಿದ್ದೇನೆ ಮತ್ತು ಈ ಆಲೋಚನೆಯಿಂದಾಗಿ ನೀವು ಇಡೀ ದಿನವನ್ನು ಸರಿಯಾಗಿ ಆನಂದಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನೀವು ಸಂಜೆ ಮನೆಗೆ ಹಿಂತಿರುಗಿದಾಗ ಆ ಕೆಲಸವನ್ನು ಮಾಡುವ ಬಗ್ಗೆ ನೀವು ಮೊದಲಿಗಿಂತ ಹೆಚ್ಚು ಒತ್ತಡಕ್ಕೆ ಒಳಗಾಗುತ್ತೀರಿ. ಆದ್ದರಿಂದ ನೀವು ಕೆಲಸವು ಮಾಡಲು ಸಹ ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಮಜಾ ಮಾಡೋಕೆ ಸಹ ಆಗಲ್ಲ. ದಿನಪೂರ್ತಿ ಕಳೆದು ಹೋಗುತ್ತದೆ. ಸೋಮಾರಿಯಾಗದೇ ಇದ್ದರೆ ಮೊದಲು ನನ್ನ ಕೆಲಸವನ್ನು ಮಾಡಿಕೊಳ್ಳುತ್ತಿದ್ದೆ, ನಂತರ ನಡೆದಾಡಲು ಹೋಗುತ್ತಿದ್ದೆ. ಹೀಗೆ ಮಾಡಿದರೆ ಖಂಡಿತವಾಗಿಯೂ ಹೆಚ್ಚು ಸಂತೋಷದಿಂದ ಮತ್ತು ಒತ್ತಡ ಮುಕ್ತನಾಗಿ ಉಳಿಯಬಹುದಾಗಿತ್ತು. ಇನ್ನು ಗಮನಿಸಬೇಕಾದ ಅಂಶವೆಂದರೆ ಕೆಲಸವನ್ನು ಮುಂದೂಡುವುದು ನಮ್ಮಲ್ಲಿ ತಪ್ಪಿಸ್ಥರ ಭಾವನೆಯನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ಕೆಲಸವನ್ನು ಮುಂದೂಡುವುದರಿಂದ ನಮಗೆ ಸಂತೋಷ ಸಿಗದಿದ್ದಾಗ ನಾವು ಕೆಲಸವನ್ನು ಏಕೆ ಮುಂದೂಡುತ್ತಿದ್ದೇವೆ ಎಂಬುದು ತಿಳಿದುಕೊಳ್ಳಬೇಕು. ಇದಕ್ಕೆ ಮುಖ್ಯವಾದ 5 ಕಾರಣಗಳಿವೆ. ಅವುಗಳಲ್ಲಿ ಮೊದಲನೆಯದಾಗಿ ನೀವು ಮಾಡಬೇಕಾದ ಕೆಲಸ ಮತ್ತು ಆ ಕೆಲಸದ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ತುಂಬ ಕಡಿಮೆ ಇದ್ದರೆ ನೀವು ಆ ಕೆಲಸವನ್ನು ಮುಂದೂಡಲು ಪ್ರಯತ್ನಿಸುತ್ತೀರಿ, ಏಕೆಂದರೆ ಆ ಕೆಲಸವನ್ನು ಮಾಡಲು ನಿಮ್ಮ ಪ್ರೇರಣೆ ಕಡಿಮೆಯಾಗಿರುತ್ತದೆ. ಎರಡನೆಯದಾಗಿ, ನಿಮ್ಮ ಅಗತ್ಯಗಳಿಗೆ ಹೊಂದಿಕೆಯಾಗದ ಯಾವುದೇ ಕೆಲಸವಿದ್ದರೆ ಅಥವಾ ಆ ಕೆಲಸವನ್ನು ನೀವು ಆನಂದಿಸದಿದ್ದರೆ ನೀವು ಆ ಕೆಲಸವನ್ನು ಮುಂದೂಡುತ್ತಲೇ ಇರುತ್ತೀರಿ. ಮೂರನೆಯದಾಗಿ, ಅದು ನಿಮಗೆ ಅಗತ್ಯವಿಲ್ಲದಿದ್ದರೆ ಅಥವಾ ಅದನ್ನು ಮಾಡಲು ಯಾವುದೇ ದೊಡ್ಡ ಕಾರಣವಿಲ್ಲದಿದ್ದರೆ ನೀವು ಆ ಕೆಲಸವನ್ನು ಮುಂದೂಡುತ್ತಲೇ ಇರುತ್ತೀರಿ. ನಾಲ್ಕನೆಯದಾಗಿ, ಕೆಲವು ಕೆಲಸಗಳನ್ನು ಮಾಡಿದ ತಕ್ಷಣ
ಪ್ರಯೋಜನವನ್ನು ನಾವು ಪಡೆದರೆ ದೀರ್ಘ ಸಮಯದ ನಂತರ ನಮಗೆ ಲಾಭವನ್ನು ನೀಡುವ ಕೆಲಸವನ್ನು ಮಾಡುವುದಕ್ಕಿಂತ ಆ ಕೆಲಸವನ್ನು ಮಾಡಲು ನಾವು ಹೆಚ್ಚು ಉತ್ಸುಕರಾಗುತ್ತೇವೆ ಮತ್ತು ನಂತರ ನಾವು ಅಂತಹ ವಿಷಯಗಳನ್ನು ತಪ್ಪಿಸಲು ಪ್ರಯತ್ನಿಸುತ್ತೇವೆ. 5ನೇದಾಗಿ ವೈಫಲ್ಯದ ಭಯ. ನಾವು ಕೆಲಸದಲ್ಲಿ ವೈಫಲ್ಯದ ಹೆಚ್ಚಿನ ಅವಕಾಶಗಳನ್ನು ಹೊಂದಿದ್ದರೂ ಸಹ ನಾವು ಆ ಕೆಲಸವನ್ನು ತಪ್ಪಿಸಲು ಪ್ರಯತ್ನಿಸುತ್ತೇವೆ. ಕೆಲಸವನ್ನು ಮುಂದೂಡುವ ಈ ಅಭ್ಯಾಸವನ್ನು ತಪ್ಪಿಸುವುದು ಹೇಗೆ ಎಂಬ ಪ್ರಶ್ನೆ ಈಗ ಉದ್ಭವಿಸುತ್ತದೆ. ನೋಡಿ, ಯಾವುದೇ ಕೆಲಸ ಮಾಡುವಾಗ ನಿಮಗೆ ಈ 4 ಕೆಲಸಗಳು ಸಿಗುತ್ತಿದ್ದರೆ ನೀವು ಯಾವುದೇ ಸಂದರ್ಭದಲ್ಲಿ ಆ ಕೆಲಸವನ್ನು ಮಾಡುತ್ತೀರಿ. ಅವುಗಳೆಂದರೆ, ಮೊದಲನೆಯದಾಗಿ ಅಪೇಕ್ಷಿತ ಫಲಿತಾಂಶ, 2ನೇದಾಗಿ ಆ ಕೆಲಸದಲ್ಲಿ ಯಶಸ್ವಿಯಾಗಲು ನಿಮಗೆ ಎಲ್ಲ ಅವಕಾಶಗಳಿವೆ, 3ನೇದಾಗಿ ನೀವು ಈಗ ಪಡೆಯುತ್ತಿರುವ ಪ್ರಯೋಜನಗಳ ಮೇಲೆ ಕೆಲಸ ಮಾಡಿದ ನಂತರ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ, ಮತ್ತು 4ನೇದಾಗಿ ನಿಮ್ಮ ಕೆಲಸದ ಫಲಿತಾಂಶಗಳನ್ನು ನೀವು ತಕ್ಷಣವೇ ಪಡೆದಾಗ ಅಥವಾ ಕೆಲಸ ಮುಗಿದ ತಕ್ಷಣ ನೀವು ಪ್ರಯೋಜನವನ್ನು ಪಡೆಯುತ್ತೀರಿ. ಹಾಗಾದರೆ ಈಗ ಪರಿಹಾರದ ಬಗ್ಗೆ ಮಾತನಾಡೋಣ. ಕೆಲಸವನ್ನು ಮುಂದೂಡುವ ಅಭ್ಯಾಸವನ್ನು ತಪ್ಪಿಸುವುದು ಹೇಗೆ ಎಂದು ತಿಳಿಯೋಣ. ಇದಕ್ಕಾಗಿ ಮೊದಲು ಪೆನ್ನು ಮತ್ತು ಕಾಗದವನ್ನು ತೆಗೆದುಕೊಂಡು ನಿಮ್ಮನ್ನು ಕೇಳಿಕೊಳ್ಳಿ. ನಾನು ಕೆಲಸವನ್ನು ಏಕೆ ಮುಂದೂಡುತ್ತಿದ್ದೇನೆ ಎಂದು ಬರೆಯಿರಿ. ಹೀಗೆ ಮಾಡುವುದರಿಂದ ಕೆಲಸ ಮುಂದೂಡಲು ಕಾರಣ ತಿಳಿಯುತ್ತದೆ, ಮತ್ತು ಒಮ್ಮೆ ಕಾರಣ ತಿಳಿದರೆ ನಿಮ್ಮ ಅರ್ಧದಷ್ಟು ಸಮಸ್ಯೆ ಇಲ್ಲೇ ಪರಿಹಾರವಾಗುತ್ತದೆ. ಇದನ್ನು ಒಂದು ಉದಾಹರಣೆಯ ಮೂಲಕ ತಿಳಿಯೋಣ. ನೀವು ಕಚೇರಿ ಕೆಲಸಗಾರರಾಗಿದ್ದರೆ ಮತ್ತು ನಿಮ್ಮ ಕೆಲಸಕ್ಕೆ ಪ್ರೇರಣೆ ಇಲ್ಲದ ಕಾರಣ ನೀವು ವಿಳಂಬ ಮಾಡುತ್ತಿದ್ದರೆ ನಿಮಗೆ ಇಷ್ಟವಿಲ್ಲ, ಅಥವಾ ನಾನು ಏನು ಮಾಡುತ್ತಿದ್ದೇನೆ ಎಂದು ನೀವು ಯೋಚಿಸುತ್ತೀರಾ. ನನ್ನ ಕೆಲಸವಿಲ್ಲದೆ ಕಂಪನಿಯು ಕೆಲಸ ನಡೆಯುತ್ತಿದೆ, ಆದ್ದರಿಂದ ನೀವು ಕೆಲಸದಿಂದ ವಜಾ ಮಾಡಿದರೆ ಎಂದು ಕಾಗದದ ಮೇಲೆ ಬರೆಯಿರಿ. ನೀವು ನಿರುದ್ಯೋಗಿಗಳಾದರೆ ಏನಾಗುತ್ತದೆ? ನೀವು ಎಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ನೀವು ವಿದ್ಯಾರ್ಥಿಯಾಗಿದ್ದರೆ ಮತ್ತು ನೀವು ಮೊದಲ ರ್ಯಾಂಕ್ ಪಡೆಯಲು ಸಾಧ್ಯವಿಲ್ಲವೆಂದು ತಿಳಿದಿರುವ ಕಾರಣದಿಂದ ಮುಂದೂಡುವುದನ್ನು ಮುಂದುವರೆಸಿದರೆ ನೀವು ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡಿರಬಹುದು. ನಂತರ ನೀವು ಚೆನ್ನಾಗಿ ಮಾಡಬಹುದು ಎಂದು ನೀವು ನಂಬುವ ಕೆಲವು ಕೆಲಸಗಳನ್ನು ಮಾಡಿ ಅದರಲ್ಲಿ ನಿಮಗಾಗಿ ಹೆಸರು ಮಾಡಿ. ನೀವು ದೊಡ್ಡ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಮತ್ತು 1-2 ವರ್ಷಗಳ ನಂತರ ನಿಮಗೆ ಬಹುಮಾನ ಬರುತ್ತಿದ್ದರೆ ನಿಮ್ಮ ಕೆಲಸವನ್ನು ಹಂತಗಳಾಗಿ ವಿಭಜಿಸಿ ಮತ್ತು ಪ್ರತಿ ಹಂತವನ್ನು ಪೂರ್ಣಗೊಳಿಸಿದ ನಂತರ ನೀವೇ ಬಹುಮಾನ ನೀಡಿ. ಇದರೊಂದಿಗೆ ನಿಮ್ಮ ಕೆಲಸದ ಕಡೆಗೆ ನೀವು ನಿರಂತರವಾಗಿ ಪ್ರೇರೇಪಿಸಲ್ಪಡುತ್ತೀರಿ ಮತ್ತು ನೀವು ಕೆಲಸವನ್ನು ಕೇವಲ ಕಾರಣಕ್ಕಾಗಿ ಮುಂದೂಡುತ್ತಿದ್ದರೆ ಅಥವಾ ಆ ಕೆಲಸದಲ್ಲಿ ನೀವು ವಿಫಲರಾಗುವುದಿಲ್ಲವೆಂಬ ಕಾರಣಕ್ಕಾಗಿ ನೀವು ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದರೆ ಆಗ ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ: ಪ್ರಯತ್ನಿಸದಿರುವುದು ವಿಫಲಕ್ಕಿಂತ ದೊಡ್ಡ ಪಾಠ. ಅದನ್ನು ಮಾಡಬೇಕು, ಏಕೆಂದರೆ ನೀವು ಇಂದು ಪ್ರಯತ್ನಿಸದಿದ್ದರೆ ಮುಂದೆ ಒಂದು ದಿನ ನಿಮ್ಮ ಜೀವನದಲ್ಲಿ ಪಶ್ಚಾತ್ತಾಪ ಪಡೆಯುತ್ತೀರಿ. ಆದ್ದರಿಂದ ನೀವು ಒಮ್ಮೆ ನಿಮ್ಮ ಜೀವನದಲ್ಲಿ ಪ್ರಯತ್ನಿಸಿ ನೋಡಿ. ಮತ್ತು ವೈಫಲ್ಯದ ಭಯವು ವಾಸ್ತವವಾಗಿ ನಮ್ಮ ಆಂತರಿಕ ಅಹಂಕಾರವಾಗಿದೆ. ಇದು ನಾವು ವಿಫಲವಾದರೆ ಜನರು ಏನು ಹೇಳುತ್ತಾರೆ, ಜನರು ನನ್ನನ್ನು ನೋಡಿ ನಗುತ್ತಾರೆ, ನನ್ನನ್ನು ಗೇಲಿ ಮಾಡುತ್ತಾರೆ ಎಂದು ನಮ್ಮನ್ನು ಭಯಪಡಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ನನ್ನ ನಂಬಿಕೆ, ನನ್ನ ಹೆಮ್ಮೆ, ಅಹಂ
ಪ್ರಪಂಚದ ಅತ್ಯಂತ ಅನುಪಯುಕ್ತ ವಿಷಯ. ಆದ್ದರಿಂದ ಪ್ರಯತ್ನಿಸಿ ಮತ್ತು ವಿಫಲವಾದರೆ ಅಲ್ಪಾವಧಿಯಲ್ಲಿ ನೀವು ವಿಷಾದಿಸಬಹುದು, ಆದರೆ ವಿಫಲಗೊಳ್ಳುವ ಭಯದಿಂದ ಪ್ರಯತ್ನಿಸದಿರುವುದು ದೀರ್ಘಾವಧಿಯಲ್ಲಿ ಬಹಳಷ್ಟು ವಿಷಾದ ಮತ್ತು ಸ್ವಯಂ ಅಸಹ್ಯವನ್ನು ತುಂಬುತ್ತದೆ. ಆದ್ದರಿಂದ ವಿಫಲಗೊಳ್ಳಲು ಹಿಂಜರಿಯದಿರಿ, ಪ್ರಯತ್ನಿಸಿ. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ಕಥೆಯು ಇಷ್ಟವಾದರೆ ಕಾಮೆಂಟ್ಸ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.